ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ಭವಾನಿ ಜ್ಯುವೆಲರ್ಸ್ ಅವರ ಜುಮ್ಕಾ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಜುಮ್ಕಾ ಮತ್ತು ಚಾನ್ಬಾಲಿ ಎರಡೂ ಇದೆ ಇದರಲ್ಲಿ. ಸೊ ಇದೆಲ್ಲ 5 to 10 ಗ್ರಾಮ್ಸ್ ಒಳಗೇ ಬರುತ್ತೆ ನಿಮಗೆ. ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ನೆಕ್ಸ್ಟ್ ವೀಡಿಯೋ ನಾನು ಹಾಕಿದಾಗ ನೀವು ಈಸಿಯಾಗಿ ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ 5 ಗ್ರಾಮಿಂದ 10 ಗ್ರಾಮ್ ಅಷ್ಟೇ ಇರೋದು. ಇದೆಲ್ಲ ಫಂಕ್ಷನ್ ವೇರ್, ಅಂದರೆ ಮದುವೆಗೆ, ಫಂಕ್ಷನ್ಸ್, ಯಾವ್ದಾರ ನಾಮಕರಣ, ಎನಿ ಫಂಕ್ಷನ್ ಅಕೇಶನ್ಗೆ ನೀವು ಯೂಸ್ ಮಾಡುವಂಥ ಬ್ಯೂಟಿಫುಲ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೀವು ನೋಡ್ತಾ ಇರೋ ಜುಮ್ಕಾ ನೋಡಿ, ಎಷ್ಟು ಒಳ್ಳೆ 20 ಗ್ರಾಮ್ಸ್ ಥರ ಕಾಣುತ್ತೆ. ಇದು ಜಸ್ಟ್ 10 ಗ್ರಾಮ್ ಅಂದರೆ 10 ಗ್ರಾಮ್ ಥರನೇ ಅಂದ್ಕೊಳ್ಳಿ. ಸೊ ನೋಡೋಕ್ಕೆ ತುಂಬ ಬ್ರಾಡಾಗಿ ಕಾಣುತ್ತೆ ಅದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಇದು 8 ಗ್ರಾಮಲ್ಲಿ ಬರುತ್ತೆ. ಸೊ ಇದೆಲ್ಲ ಚಾಂದ್ಬಾಲಿ ತೋರಿಸ್ತಾ ಇರೋದು. ಸೊ ಒಂಥರ ನೀಟಾಗಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೀಟಾಗಿ ಕೂರುತ್ತೆ ಈ ಓಲೆ. ಸೊ ಇವಾಗ ನೀವು ನೋಡ್ತಾ ಇರೋ ಜುಮ್ಕಾ 9 ಗ್ರಾಮ್ಸ್, ಅಂದರೆ 9.25 ಗ್ರಾಮ್ ಒಳಗೆ ಬರುತ್ತೆ. ಇಲ್ಲ ಒಂಥರ ಏನು ಅಂದರೆ ನೋಡೋಕ್ಕೆ ಬ್ರಾಡಾಗಿ ಕಾಣುತ್ತೆ. ವೆಯ್ಟ್ ಲೈಟ್ ವೆಯ್ಟಲ್ಲೇ ಮಾಡಿದ್ದಾರೆ ಇದೆಲ್ಲ. ಸೊ ಈ ಒಂದು ಚಾಂದ್ಬಾಲಿ ನೋಡಿ 9 ಗ್ರಾಮ್ಸಲ್ಲಿ ಬರುತ್ತೆ ನಿಮಗೆ. ಇದೊಂದು ಸ್ವಲ್ಪ ಬ್ಲ್ಯಾಕ್ ಫಿನಿಶಿಂಗ್ನಲ್ಲಿದೆ. ಆ್ಯಂಟಿಕ್ ಮಾಡಲಲ್ಲೇ ಬ್ಲ್ಯಾಕ್ ಪಾಲಿಷ್ ಮತ್ತು ರೆಡ್ ಪಾಲಿಷ್ ಬರುತ್ತೆ ಅಲ್ವಾ. ಸೊ ಇದು ಬ್ಲ್ಯಾಕ್ ಪಾಲಿಷಲ್ಲಿದೆ. ಸೊ ಈ ಒಂದು ಜುಮ್ಕಾ ನೋಡಿ 7 ಗ್ರಾಮ್ಸ್, ಅಂದರೆ 7.25 ಗ್ರಾಮ್ ಆ ಥರ ಬರುತ್ತೆ ನಿಮಗೆ. ಸೊ ಇದನ್ನೆಲ್ಲ ನಾನು ವೇರ್ ಮಾಡಿ ತೋರಿಸಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಇದರಲ್ಲಿ ಮತ್ತು ಇದು ನೋಡಿ 5.25 ಗ್ರಾಮ್ ಬರುತ್ತೆ. ಇದು ಚಾಂದ್ಬಾಲಿದು. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಮಾರ್ವಾಡಿಗಳಿಗೆ ಹೇಗೆ ದುಡ್ಡು ಸೇರುತ್ತೆ, ಕೆಂಪು ಗಂಟಿನ ರಹಸ್ಯ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಮತ್ತು ಈ ಒಂದು ಜುಮ್ಕಾ ನೋಡಿ ಜಸ್ಟ್ 5.25 ಗ್ರಾಮ್ನಲ್ಲಿ ಬರುತ್ತೆ. ಇದೊಂಥರ ಕೆಳಗಡೆ ಪಾರ್ಟ್, ಇದು ಕೆಳಗಡೆ ಇದು ಜುಮ್ಕಾ ನೋಡಿ ಎಷ್ಟು ಒಂಥರ ಡುಮ್ಮುಗಿದೆ, ಚೆನ್ನಾಗಿ ನೋಡೋಕ್ಕೆ ಲುಕ್ ಇದೆ. ವೇರ್ ಮಾಡಿದಾಗ ನೀಟಾಗಿ ಕೂರುತ್ತೆ ಇದು. ಸೊ ಇದೆಲ್ಲರೂ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರಿಗೂ ಯೂಸ್ ಆಗುವಂಥ ಜುಮ್ಕಾ ಅನ್ಬೋದು. ಜಸ್ಟ್ 5.25 ಗ್ರಾಮಲ್ಲಿದೆ ಇದು. ಮತ್ತು ಈ ಒಂದು ಚಾಂದ್ಬಾಲ್ ಇದು ಒಂದು ಸ್ವಲ್ಪ ಇದು ಡಿಫ್ರೆಂಟ್ ಪ್ಯಾಟ್ರನಲ್ಲೇ ಇದೆ, ಚೆನ್ನಾಗಿದೆ ಇದು. ಇದು 7 ಗ್ರಾಮ್ಸ್ ಆ ಥರ ಬರುತ್ತೆ ನಿಮಗೆ. ಮತ್ತು ಈ ಒಂದು ಜುಮ್ಕಾ ನಿಮಗೆ 6.25 ಗ್ರಾಮ್ ಒಳಗೆ ಬರುತ್ತೆ. 6 ಗ್ರಾಮ್ 490 ಆ ಥರ ಇದೆ, 6.25 ಅಂದ್ಕೊಳ್ಳಿ. ಜುಮ್ಕಾದು ಹಾಗೆ ನೋಡಿ ನೀವು ಬೇಕಾದ್ರೆ ಎಲ್ಲ ಬೇರೆ ಬೇರೆ ಪ್ಯಾಟ್ರನಲ್ಲಿದೆ, ನೋಡೋಕ್ಕೆ ಡಿಸೈನು ಎಲ್ಲನೂ ಬೇರೆ ಇದೆ. ಸೊ ಈ ಒಂದು ಜುಮ್ಕಾ 5.25 ಗ್ರಾಮಲ್ಲಿ ಬರುತ್ತೆ. ಸೊ ಇದೆಲ್ಲ ವೇರ್ ಮಾಡಿದಾಗ ಸಿಂಪಲ್ ಅಕೇಶನ್ ಏನಾರ ಇದ್ದಾಗ ಆ ಥರದ್ದು ಯೂಸ್ ಮಾಡ್ಬೋದು ನಾವು, ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಚಾಂದ್ಬಾಲಿ ನನಗೆ ತುಂಬ ಇಷ್ಟ ಆದ ಚಾಂದ್ಬಾಲಿ ಇದು. ಜಸ್ಟ್ 5.25 ಗ್ರಾಮಲ್ಲಿ ನಿಮಗೆ ಇಷ್ಟು ದೊಡ್ಡದಾಗಿ ಯಾರೂ ಕೊಡೋಲ್ಲ, ಬೇರೆ ಕಡೆ ಎಲ್ಲ ವೇಟ್ ಇರುತ್ತೆ. ಇದೊಂದು ಸ್ವಲ್ಪ ಲೈಟ್ ವೆಯ್ಟಲ್ಲಿ 5.25 ಗ್ರಾಮಲ್ಲಿದೆ. ಮತ್ತು ಈ ಒಂದು ಇದು ಯೆಲ್ಲೋ ಪಾಲಿಷಲ್ಲಿ ಬರುತ್ತೆ, 5.25 ಗ್ರಾಮ್ ಇದೆ ಈ ಜುಮ್ಕಾ. ಕೆಳಗಡೆ ಒಂದು ಇದ್ರ ಥರ ಕೊಟ್ಟಿದ್ದಾರೆ ನೋಡಿ, ಗೆಜ್ಜೆ ಥರ ಇದೆ. ಸೊ ಗೋಲ್ಡ್ದು ಬಾಂಬೆ ಡಿಸೈನ್ ನೆಕ್ಲೆಸ್ ಎಲ್ಲ ಹಾಕೊತೀವಲ್ಲ, ಸೊ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಈ ಒಂದು ಜುಮ್ಕಾ. ಒಂದು ಸ್ವಲ್ಪ ನ್ಯೂ ಲುಕ್ಕಲ್ಲೇ ಇದೆ ನೋಡಿ, ಹೊಸ ಡಿಸೈನಲ್ಲಿ ಬಂದಿದೆ ಇದು. ಇವಾಗ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ ಹೇಗಿದೆ ಅಂತ. ಸೊ ಈ ಒಂದು ಜುಮ್ಕಾ ನೋಡಿ, ನಾನು ತೋರಿಸಿದ್ನಲ್ಲ ಆವಾಗಲೇ 10 ಗ್ರಾಮ್ಸ್ ಅಂತ ಅನ್ನಲ್ಲ, ಆ ಒಂದು ಜುಮ್ಕಾ ಇದು. ಮತ್ತು ಇದು 8 ಗ್ರಾಮ್ ಅಂತ ಹೇಳಿದ್ನಲ್ಲ ಚಾಂದ್ಬಾಲಿದು, ಅದೇ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ, ಆ ಒಂದು ಚಾಂದ್ಬಾಲಿ ಡಿಸೈನ್ ಇದು. ಸೊ ನಾನು ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ಬೋದು ಇಟ್ಕೊಂಡ್ರೆ ಅಂತ. ಸೊ ಈ ಒಂದು ಜುಮ್ಕಾ ನಿಮಗೆ 7 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಒಂದೊಂದು ಬೇರೆ ಬೇರೆ ರೇಂಜಲ್ಲಿದೆ. ಮತ್ತು ಇದು 9 ಗ್ರಾಮ್ಸಲ್ಲಿ ಬರುತ್ತೆ ಚಾಂದ್ಬಾಲಿದು. ಕೆಳಗೆಲ್ಲ ಒಂಥರ ಬೀಡ್ಸ್ ಥರ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಒಂದು ಸ್ವಲ್ಪ ಬ್ರಾಡಾಗೂ ಕಾಣುತ್ತೆ. ಮದುವೆ ಫಂಕ್ಷನ್ಗೆಲ್ಲ ಎಲ್ಲರೂ ಯೂಸ್ ಮಾಡುವಂಥ ಚಾಂದ್ಬಾಲಿ ಇಯರಿಂಗ್ ಅಂತ ಹೇಳ್ಬೋದು. ಮತ್ತು ಈ ಒಂದು ಜುಮ್ಕಾ ನಿಮಗೆ 7 ಗ್ರಾಮ್ಸಲ್ಲಿ ಬರುತ್ತೆ. ಇದೆಲ್ಲ ವೇರ್ ಮಾಡಿದಾಗ ಹಾಗೆ ನೋಡೋಕ್ಕೆ, ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಮತ್ತು ಇದು 7.5 ಗ್ರಾಮ್ ಆ ಥರ ಬರುತ್ತೆ ಇದು. ಇದು ಚಾಂದ್ಬಾಲಿ ಇಯರಿಂಗ್ಗೆ ನಾನು ತೋರಿಸ್ತಾ ಇರೋದು. ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಗೆಜ್ಜೆಗಳ ಥರ ಬಂದಿದೆ. ಸೊ
ಸೊ ಯಾವ್ದಾರ ನೀವು ಸಿಂಪಲ್ ಒಂದು ನೆಕ್ಲೇಸು ಇಲ್ಲ ಒಂದು ಚೈನ್ ಹಾಕೊಂಡು ಪೆಂಡೆಂಟ್ ಹಾಕೊಂಡು ಹಾಕೋಬೋದು. ಇದು 5.5 ಗ್ರಾಮಲ್ಲಿ ಬರುತ್ತೆ ಈ ಒಂದು ಜುಮ್ಕಾ. ಆ ಜುಮ್ಕಾದೆಲ್ಲ ಬೇರೆ ಬೇರೆ ಪ್ಯಾಟ್ರನ್ನೇ ಇದೆ. ಮತ್ತು ಇದು 7.5 ಗ್ರಾಮಲ್ಲಿ ಬರುತ್ತೆ, 8 ಗ್ರಾಮ್ ಆ ಥರ ಬರುತ್ತೆ ಇದು. ಜುಮ್ಕಾನಲ್ಲಿ ಬೇರೆ ಬೇರೆ ಇದು ಪ್ಯಾಟ್ರನ್ ಬೇರೆ ಬೇರೆ ಡಿಫ್ರೆಂಟ್ ಡಿಸೈನ್ಗಳು ಬೇರೆ ಬೇರೆ ಥರನೇ ಇದೆ. ಮತ್ತು ಇದು 5.5 ಗ್ರಾಮು. ನನಗಿದು ತುಂಬ ಇಷ್ಟವಾದ ಚಾಂದ್ ಬಾಲಿ ಅನ್ಬೋದು. ನೋಡಿ ದೊಡ್ಡದಾಗೂ ಇದೆ, ತುಂಬ ಏನು ಚಿಕ್ಕದಿಲ್ಲ. ಸೊ ಆರಾಮಾಗಿ 5.5 ಗ್ರಾಮ್ಗೆ ತುಂಬ ವರ್ತೆ ಇದು. ಕೆಳಗಡೆ ಬೀಡ್ಸ್ ಇರೋದ್ರಿಂದ, ರೆಡ್ ಮತ್ತು ಗ್ರೀನ್ ಇರೋದ್ರಿಂದ ಎಲ್ಲ ಸ್ಯಾರಿ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ. ಮತ್ತು ಇದು ನಾನು ಗೋಲ್ಡ್ ಫಿನಿಷಿಂಗಲ್ಲಿದೆ. ಬಾಂಬೆ ನೆಕ್ಲೆಸ್, ಬಾಂಬೆ ಡಿಸೈನ್ ನೆಕ್ಲೆಸ್ಗೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಜುಮ್ಕಾ ಇದು 5.5 ಗ್ರಾಮಲ್ಲಿದೆ ಅಷ್ಟೇ. ಸೊ ಈ ಥರದ್ದು ಒಂದು ನಾವು ತೆಗೆದಿಟ್ಕೊಂಡ್ರು ಎಲ್ಲದಕ್ಕೂ ನಾವು ಮ್ಯಾಚ್ ಮಾಡ್ಕೋಬೋದು. ಎಲ್ಲ ನೆಕ್ಲೇಸ್ಗಳಿಗೂ ಮ್ಯಾಚ್ ಆಗುತ್ತೆ ಇದು. ಯಾವುದೇ ಆಗಿರ್ಬೋದು, ಸ್ಟೋನ್ ನೆಕ್ಲೆಸ್ ಆಗಿರ್ಬೋದು, ಪರ್ಲ್ದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಗೋಲ್ಡ್ ಕಲರಲ್ಲಿ ಒಂದು ಜುಮ್ಕಾ ತೆಗೆದಿಟ್ಕೊಂಡ್ರೆ. ಮತ್ತು ಇದು ನೋಡಿ, ಇದು 5.5 ಗ್ರಾಮಲ್ಲೇ ಇದೆ. 5.5 ಗ್ರಾಮ್ದೇ ಒಂದು 4-5 ಪ್ಯಾಟ್ರನ್ ಇದೆ ಇಲ್ಲಿ. ಸೊ ಯಾವುದು ಬೇಕೋ ತೊಗೋಬೋದು. ಸೊ ಇದು ಬೆಂಗಳೂರು ಕಾಡುಗೋಡಿ ಹತ್ರ ಬರುತ್ತೆ ಇವ್ರದ್ದು, ಚನ್ಸಂದ್ರ ಅಂತೀವಲ್ಲ ಅಲ್ಲಿದೆ ಇವ್ರದ್ದು. ಸೊ ಇವಾಗೆಲ್ಲ ಮೆಟ್ರೋ ಫೆಸಿಲಿಟಿ ಇರೋದ್ರಿಂದ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬೆಂಗಳೂರಲ್ಲಿರೋರಿಗೆ ಈಸಿ ಇದು. ಸೊ ಹೊರಗಡೆ ಬೇರೆ ಊರಲ್ಲಿರೋರ್ಗೂ ಕೊರಿಯರ್ ಫೆಸಿಲಿಟಿ ಇದೆ ಇವ್ರ ಅಂಗಡೀಲಿ. ಸೊ ಇಲ್ಲ ನಿಮಗೆ ಲೈಟ್ ವೆಯ್ಟಲ್ಲೇ ತುಂಬ ಚೆನ್ನಾಗಿರೋ ಇಯರಿಂಗ್ ಕಲೆಕ್ಷನ್ ಸಿಗುತ್ತೆ. ಇವಾಗ ಬನ್ನಿ ನಾನು ಮಾರ್ವಾಡಿಗಳ ಸೀಕ್ರೆಟ್ ದುಡ್ಡು ಹೇಗೆ ಮಾಡೋದು ಅದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಈ ಥರ ಪೂಜಾ ಶಾಪ್ ಸಿಗುತ್ತಲ್ಲ, ಪೂಜೆ ಸಾಮಾನುಗಳಿರೋದು, ಆ ಅಂಗಡಿನಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು. ಏನು ಮಾಡಬೇಕು ಅಂದರೆ ಕೆಂಪು ಬಟ್ಟೆನ ಪರ್ಚೇಸ್ ಮಾಡಬೇಕಾಗುತ್ತೆ. ಈ ಥರ ನೋಡಿ, ಒಂದು ಕೆಂಪು ಬಟ್ಟೆ 1 ಮೀಟರ್ ಬಟ್ಟೆ ತೊಗೊಳ್ಳಿ. ಆಮೇಲೆ ಲಾವಂಚ ತೊಗೊಳ್ಬೇಕಾಗತ್ತೆ, ಮತ್ತು ಗುಲಗಂಜಿ 3 ಬೇಕಾಗುತ್ತೆ. ತೋರಿಸ್ತೀನಿ ನೋಡಿ ಹಾಗೇನೆ ಇದರಲ್ಲಿ. ಸೊ ನೋಡಿ ಈ ಥರ ಒಂದು ಕೆಂಪು ಗಂಟು, ಇದೇ ಮಾರ್ವಾಡಿಗಳ ಸೀಕ್ರೆಟ್. ಅವ್ರದ್ದು ದುಡ್ಡು ಹೇಗೆ ಸೇರುತ್ತೆ ಅಂದರೆ ಈ ಥರ ಒಂದು ಸೀಕ್ರೆಟ್ ಗಂಟು ಮಾಡಿಟ್ಟಿರ್ತಾರೆ ಅವ್ರ ಮನೇಲಿ. ಇದು ತುಂಬ ಜನಕ್ಕೆ ಗೊತ್ತಿರೋಲ್ಲ, ಗೊತ್ತಿರೋರು ಕೇಳಿ ನಾನು ಇದು ಮಾಡಿರೋದಿದು. ಸೊ ಇವಾಗ ನೋಡಿ ನಾವು ಏನು ಮಾಡಬೇಕು ಅಂದರೆ ಒಂದು ಕೆಂಪು ಬಟ್ಟೆ ತೊಗೋಬೇಕಾಗತ್ತೆ. 1 ಮೀಟರ್ ಬಟ್ಟೆ ಇದು. ಆ್ಯಕ್ಚುಲಿ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಮಾರ್ವಾಡೀಸ್ ತುಂಬ ಇದ್ದಾರೆ. ನಾವೆಲ್ಲ ಚಿಕ್ಕವರಿಂದನೂ ಮಾರ್ವಾಡೀಸ್ ಜೊತೆನೇ ಬೆಳೆದಿರೋದು, ಅಂದರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಅವ್ರು ಹೇಳಿರೋ ಟಿಪ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಒಂದು ಕೆಂಪು ಬಟ್ಟೆನ ನೀವು ಶುಕ್ರವಾರ ಇಲ್ಲ ಮಂಗಳವಾರ ತೊಗೊಂಬಂದ್ಬಿಡಿ. ಇದು ಮಾಡಬೇಕಾಗಿರೋದೂ ಹಿಂದಿನ ದಿನ ಬೇಕಾದ್ರೆ ತರ್ಬೋದು ನೀವು, ಬಟ್ ಇದು ಮಾಡಬೇಕಾಗಿದ್ದರೆ ಮಂಗಳವಾರ ಮತ್ತು ಶುಕ್ರವಾರನೇ ಮಾಡಬೇಕು ನೀವು. ಸೊ ಇವಾಗ ನೋಡಿ ನಾನು ಗುಲಗಂಜಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಪೂಜೆ ಸಾಮಾನು ಸಿಗೋ ಅಂಗಡಿಗಳಲ್ಲಿ ಸಿಗುತ್ತೆ, ಪನ್ಸಾರಿ ಅಂಗಡಿ ಅಂತಾರಲ್ಲ, ಸೊ ಅಲ್ಲೋಗಿ ನೀವು ಟ್ರೈ ಮಾಡ್ಬೋದು. ಸೊ ಎಷ್ಟು ಬೇಕಾದ್ರೆ ತೊಗೋಬೋದು ನೀವು, ಅಷ್ಟೇ ಇಷ್ಟು ಅಂತಲ್ಲ. ನಾನೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಗುಲಗಂಜಿನ. ಮತ್ತು ಇದು ಲಾವಂಚ ಬೇರೆ ಇದೆಲ್ಲ ಒಂದು 20 ರೂಪೀಸ್ಗೆಲ್ಲ ಸಿಗುತ್ತೆ. ಆ ಗುಲಗಂಜಿನೂ ಅಷ್ಟೇ ಒಂದು 30 ರೂಪೀಸು, 40 ರೂಪೀಸ್, 50 ರೂಪೀಸ್ ಆ ಥರ. ಅಷ್ಟರೊಳಗೆ ನಿಮ್ಗೆ ಎಷ್ಟು ಬೇಕೋ ನೀವು ತೊಗೋಬೋದು. ಕೌಂಟ್ಸಲ್ಲೂ ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತಿಲ್ಲ. ಒಂದು ಮುಷ್ಟಿ ಅಂದ್ಕೊಳ್ಳಿ, ಒಂದು ಕೈ ಒಳಗೆ ಎಷ್ಟು ಬರುತ್ತೋ ಅಷ್ಟು ತೊಗೋಬೋದು ನೀವು. ಮತ್ತು ಇದು ನಾನು ಕುದುರೆಲಾಳದು ಲಾಸ್ಟ್ ಇದರಲ್ಲೂ ತೋರಿಸಿದ್ದೆ ಅಲ್ವಾ, ಅದು ನಾನು ನಮ್ಮ ಮನೆ ಹತ್ರ ಹಾಕಿದ್ದೀನಿ. ಸೊ ಇದನ್ನು ಗಂಟೊಳಗೆ ಮಾಡಿಟ್ಟಿದ್ದೀನಿ, 2 ತೊಗೊಂಡಿದ್ದೀನಿ ನಾನು. ಸೊ ಒಂದನ್ನು ಇದರಲ್ಲಿ ಇಟ್ಟಿರೋದು ನಾನು. ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ಸೊ ಏನೇನು ತೊಗೊಂಡ್ವಿ ಅಂದರೆ ಒಂದು ಕೆಂಪು ಬಟ್ಟೆ ತೊಗೊಂಡ್ವಿ, ಅದ್ರ ಮೇಲೆ ಗುಲಗಂಜಿ ಹಾಕಿದ್ದೀವಿ, ಅದಾದಮೇಲೆ ಲಾವಂಚ ಬೇರು, ಮತ್ತು ಅದಾದಮೇಲೆ ಈ ಥರ ಕುದುರೆಲಾಳನ ಮೇಲ್ಗಡೆ ಇಡಬೇಕು ನೀವು. ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಹಾಕಿ. ಇದೆಲ್ಲ ಆದಮೇಲೆ ಗಂಟು ಕಟ್ಟಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದು ಗಂಟು ನಾಟ್ ಚೆನ್ನಾಗಿ ಕಟ್ಕೊಂಬಿಡಿ. ಸೊ ಇದನ್ನು ಯಾವತ್ತು ಮಾಡಬೇಕು ನೀವು ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮಾಡಿದ್ರೆ ನಿಮಗೆ ತುಂಬ ಲಕ್ಷ್ಮೀದು ಕೃಪೆ ನಿಮಗೆ ಸಿಗುತ್ತೆ. ಆವಾಗ ನಿಮಗೆ ಚೆನ್ನಾಗಿ ಮನೆಯಲ್ಲಿ ದುಡ್ಡು ಕಾಸು ಅಭಿವೃದ್ಧಿ ಆಗುತ್ತೆ. ಸೊ ಇದನ್ನೇನು ಅಂದರೆ ನೀವು ಅಲ್ಮೇರಾದಲ್ಲಿ ಇಡಬಾರ್ದು. ಇದು ದೇವ್ರದ್ದು ಪೂಜಾ ರೂಮ್ ಇರುತ್ತೆ ನೋಡಿ, ಪೂಜಾ ರೂಮಲ್ಲಿ ಇಡುವಂತಹದ್ದೇ ಸ್ಪೆಸಿಫಿಕ್ಕಾಗಿ ಪೂಜೆ ರೂಮಲ್ಲೇ ಇಡಬೇಕು ನಾವು. ದುಡ್ಡು ಲಕ್ಷ್ಮೀ ದೇವರು ಒಲಿಬೇಕು ಅಂದರೆ ನಮಗೆ ಪೂಜೆ ರೂಮಲ್ಲೇ ಇಡಬೇಕು. ಸೊ ನಾನು ನಮ್ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ದೇವ್ರಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟು. ಸೊ ನೀವು ಹೀಗೆ ಪೂಜೆ ಮಾಡಿದ್ಮೇಲೆ ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗ ಯಾರೂ ನೋಡಬಾರ್ದು. ಈ ಥರ ಇಟ್ಟರೆ ನಿಮ್ಮ ಮನೆಗೆ ತುಂಬ ದುಡ್ಡು ಸೇರ್ತಾ ಹೋಗುತ್ತೆ, ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲಿ ಲಕ್ಷ್ಮೀ ದೇವರು ಶಾಶ್ವತವಾಗಿ ಉಳಿಯುತ್ತೆ. ಆ ಥರ ಇದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್.